My dear children, welcome to your social class. Today, let us do lesson number 2, our Karnataka. Let me go to the introduction. As we all know, Karnataka is our land and our state. ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ನಮ್ಮ ನಾಡು ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ ಅಲ್ವಾ, ನಮ್ಮ ಮಾತೃಭಾಷೆ ಕನ್ನಡ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. Kannada is our language. It is important to know about the natural resources. ನಮ್ಮ ರಾಜ್ಯದಲ್ಲಿರುವಂತಹ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ, ನಮ್ಮ ನಾಡಲ್ಲಿರುವಂತಹ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅಲ್ವಾ. ಓಕೆ. ಅಗ್ರಿಕಲ್ಚರ್, ಇಂಡಸ್ಟ್ರೀಸ್ ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್ ಆಫ್ ಅವರ್ ಲ್ಯಾಂಡ್. ಏನು, ವ್ಯವಸಾಯದ ಬಗ್ಗೆ, ವ್ಯಾಪಾರದ ಬಗ್ಗೆ ಮುಂತಾದ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋದು ಅಗತ್ಯವಾಗಿದೆ. ನೆಕ್ಸ್ಟ್, ಇನ್ ಆರ್ಡರ್ ಟು ಫೆಸಿಲಿಟೇಟ್ ದಿಸ್, ಇನ್ ದಿಸ್ ಚಾಪ್ಟರ್ ದ 4 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ಕರ್ನಾಟಕ ಇಂಟ್ರೊಡ್ಯೂಸ್ ಟು ಯು. ಈ ಒಂದು ಲೆಸನ್ನಲ್ಲಿ ನೀವು ಏನನ್ನು ತಿಳ್ಕೊತೀರಾ ಅಂದರೆ, ಕರ್ನಾಟಕದ ಡಿವಿಷನ್ಸ್ಗಳ ಬಗ್ಗೆ, ವಿಭಾಗಗಳ ಬಗ್ಗೆ ತಿಳ್ಕೊತೀರಾ. ಅಷ್ಟಲ್ಲದೆ ದ ರಿವರ್ಸ್, ಕ್ರಾಪ್ಸ್ ಗ್ರೋನ್, ಪ್ರಾಡಕ್ಟ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್, ಬ್ಯಾಂಕ್ಸ್, ಇರಿಗೇಷನ್ ಫೆಸಿಲಿಟೀಸ್, ಫಾರೆಸ್ಟ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಆಫ್ ಅವರ್ ಲ್ಯಾಂಡ್ ಆರ್ ಇಂಟ್ರೊಡ್ಯೂಸ್ ಹಿಯರ್. ಅಷ್ಟಲ್ಲದೆ ನೀವು ಏನನ್ನು ತಿಳ್ಕೊತೀರಾ, ನಮ್ಮ ನಾಡಿನ ನದಿಗಳ ಬಗ್ಗೆ, ನಮ್ಮಲ್ಲಿ ಬೆಳೆಯುವಂತಹ ಬೆಳೆಗಳ ಬಗ್ಗೆ, ನಾವು ಉತ್ಪಾದಿಸುವಂತಹ ಸರಕುಗಳ ಬಗ್ಗೆ, ಬ್ಯಾಂಕುಗಳು, ನೀರಾವರಿ ಯೋಜನೆಗಳ ಬಗ್ಗೆ, ಅರಣ್ಯ ಸಂಪತ್ತಿನ ಬಗ್ಗೆ, ವನ್ಯಪ್ರಾಣಿಗಳ ಬಗ್ಗೆ ಈ ಒಂದು ಪಾಠದಲ್ಲಿ ನೀವು ತಿಳ್ಕೊತೀರಾ. ನಮ್ಮ ರಾಜ್ಯವನ್ನು 4 ಕಂದಾಯ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಹೇಳಿದೆ ಅಲ್ವಾ. ಈ ವಿಭಾಗಗಳ ಬಗ್ಗೆ ನೀವು ಈ ಲೆಸನ್ನಲ್ಲಿ ತಿಳ್ಕೊತೀರಾ. ದ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ಕರ್ನಾಟಕ, ಕರ್ನಾಟಕದ ಆಡಳಿತ ವಿಭಾಗಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ಕರ್ನಾಟಕ ಈಸ್ ಡಿವೈಡೆಡ್ ಇಂಟು 4 ರೆವಿನ್ಯೂ ಡಿವಿಷನ್ಸ್ ಫಾರ್ ದ ಕನ್ವೀನಿಯನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಅಂದರೆ ನಮ್ಮ ಕರ್ನಾಟಕ ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಏನು ಮಾಡಿದ್ದಾರೆ, 4 ಕಂದಾಯ ವಿಭಾಗಗಳಾಗಿ ವಿಭಾಗಿಸಿದ್ದಾರೆ. ಆ ಒಂದು 4 ರೆವಿನ್ಯೂ ಡಿವಿಷನ್ಸ್ ಯಾವುದ್ಯಾವುದಪ್ಪ ಅಂದರೆ, ಓಲ್ ಆಫ್ ದ ಕರ್ನಾಟಕ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 4 ಡಿವಿಷನ್ಸ್. ದಟ್ ಈಸ್, ಫಸ್ಟ್ ಒನ್ ಬೆಂಗಳೂರು ಡಿವಿಷನ್, ಮೈಸೂರು ಡಿವಿಷನ್, ಬೆಳಗಾವಿ ಡಿವಿಷನ್ ಆ್ಯಂಡ್ ಕಲಬುರ್ಗಿ ಡಿವಿಷನ್. These 4 divisions divided for the convenience of administration. ಈ 4 ವಿಭಾಗಗಳು ಏನಕ್ಕಾಗಿ ವಿಭಾಗಿಸಿದ್ದಾರೆ ಅಂದರೆ, ಫಾರ್ ದ ಕನ್ವೀನಿಯನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಆಡಳಿತದ ಅನುಕೂಲಕ್ಕಾಗಿ 4 ವಿಭಾಗಗಳಾಗಿ ಮಾಡಿದ್ದಾರೆ. ಬೆಂಗಳೂರು ಡಿವಿಷನ್ comprises 9 districts. ಬೆಂಗಳೂರು ಡಿವಿಷನ್ comprises 9 districts. Next, Mysuru division has 8 districts. There are 8 districts in the ಮೈಸೂರು ಡಿವಿಷನ್. 8 ಜಿಲ್ಲೆಗಳನ್ನು ನಾವು ಮೈಸೂರು ವಿಭಾಗದಲ್ಲಿ ನೋಡಬಹುದು. ಬೆಳಗಾವಿ ಡಿವಿಷನ್ ಹ್ಯಾಸ್ 7 districts. ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳನ್ನು ನೋಡಬಹುದು. ಆ್ಯಂಡ್ ಕಲಬುರ್ಗಿ ಡಿವಿಷನ್ ಹ್ಯಾಸ್ 6 districts. 6 ಜಿಲ್ಲೆಗಳನ್ನು ನಾವು ಕಲಬುರ್ಗಿ ವಿಭಾಗದಲ್ಲಿ ನೋಡ್ಬೋದು. ಆನ್ ಟುಗೆದರ್ ದೇರ್ ಆರ್ 30 districts. ಇಟ್ ಮೀನ್ಸ್ ಕರ್ನಾಟಕ ಹ್ಯಾಸ್ 30 districts ಇನ್ ಟೋಟಲ್. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಡಿಸ್ಟ್ರಿಕ್ಗಳನ್ನು ನೋಡ್ಬೋದು, 30 districts, 30 ಜಿಲ್ಲೆಗಳನ್ನು ನೋಡಬಹುದು. ಲುಕ್ ಅಟ್ ದ ಕರ್ನಾಟಕ ಮ್ಯಾಪ್. ಸಿ, ದಿಸ್ ಕಲರ್ ಶೋಸ್ ಕಲಬುರ್ಗಿ ಡಿವಿಷನ್. ಕಲಬುರ್ಗಿ ಡಿವಿಷನ್ ಹ್ಯಾಸ್ 6 districts. 6 ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತ ಹೇಳಿದೆ ಅಲ್ವಾ ಕಲಬುರ್ಗಿ ಡಿವಿಷನ್ನು. ದೇ ಆರ್ ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ. These 6 districts in ಕಲಬುರ್ಗಿ ಡಿವಿಷನ್.
Next, see light orange color. This color shows Belagavi district. Belagavi division. ಬೆಳಗಾವಿ ವಿಭಾಗವನ್ನು ತೋರಿಸ್ತಾ ಇದೆ ಈ ಕಲರು. ಬೆಳಗಾವಿ ಡಿವಿಷನ್ ಹ್ಯಾಸ್ 7 ಡಿಸ್ಟ್ರಿಕ್ಟ್ಸ್, 7 ಜಿಲ್ಲೆಗಳನ್ನು ಒಳಗೊಂಡಿದೆ. ದೇ ಆರ್ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ. ಓಕೆ, ನೆಕ್ಸ್ಟ್ ದಿಸ್ ಬ್ಲೂ ಕಲರ್ ಶೋಸ್ ಬೆಂಗಳೂರು ಡಿವಿಷನ್. Bengaluru division it comprises 9 districts. They are Shivamogga, Davangere, Chitradurga, Tumakuru, Chikkaballapura, Bengaluru rural and Bengaluru urban, Kolar and Ramnagara. These 9 districts in Bengaluru division. Next, this pink color shows Mysuru division. Mysuru division comprises 8 districts. They are Udupi, Chikkamangaluru, Dakshina Kannada, Hasan, Mandya, Mysuru, Kodagu, Chamarajanagar. Our Chikmagaluru district in Mysuru division. Mysuru ವಿಭಾಗದಲ್ಲಿ ನಮ್ಮ ಜಿಲ್ಲೆಯನ್ನು ನೋಡಬಹುದು. You can go through all the districts in the each and every 4 parts. ಈ 4 ಡಿವಿಷನ್ಸಲ್ಲೇ ನೀವು ಇಡೀ ನಮ್ಮ ಸ್ಟೇಟಲ್ಲಿರುವಂತಹ ಡಿಸ್ಟ್ರಿಕ್ಟ್ಸ್ನೆಲ್ಲ ನೋಡ್ಬೋದು. ಈಚ್ ಡಿಸ್ಟ್ರಿಕ್ಟ್ ಈಸ್ ಹೆಡೆಡ್ ಬೈ ಎ ಡೆಪ್ಯೂಟಿ ಕಮಿಷನರ್. ಈಚ್ ಡಿಸ್ಟ್ರಿಕ್ಟ್ ಈಸ್ ಹೆಡೆಡ್ ಬೈ ಎ ಡೆಪ್ಯೂಟಿ ಕಮಿಷನರ್. ಅಂದರೆ ಈ ಎಲ್ಲ ಡಿಸ್ಟ್ರಿಕ್ಟ್ಗಳು ಯಾರ ಒಂದು ಅಧಿಕಾರಕ್ಕೆ ಒಳಪಡ್ತವೆ ಅಂದರೆ ಈಚ್ ಡಿಸ್ಟ್ರಿಕ್ಟ್ ಈಸ್ ಹೆಡೆಡ್ ಬೈ ಎ ಡೆಪ್ಯೂಟಿ ಕಮಿಷನರ್. ಅಂದರೆ ಪ್ರತಿ ಜಿಲ್ಲೆಗಳಿಗೂ ಒಬ್ಬರು ಜಿಲ್ಲಾಧಿಕಾರಿ ಇರ್ತಾರೆ. ಓಕೆ, ಟು ಲುಕ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಈಚ್ ಡಿಸ್ಟ್ರಿಕ್ಟ್, ಡೆಪ್ಯೂಟಿ ಕಮಿಷನರ್ ಈಸ್ ಇನ್ ಚಾರ್ಜ್ ಓವರ್ ಆಲ್ ರೆಸ್ಪಾನ್ಸಿಬಲ್ ಫಾರ್ ದ ಮೇಂಟೆನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಡಿಸ್ಟ್ರಿಕ್ಟ್ಸ್. ನೋಡಿ, ಈ ಜಿಲ್ಲೆಗಳಿಗೆ ಏನಾಗಿರ್ತಾರೆ, ಜಿಲ್ಲಾಧಿಕಾರಿ ಇರ್ತಾರಲ್ವ, ಅವರೇನಾಗಿರ್ತಾರೆ, ಇಡೀ ಜಿಲ್ಲೆಯಲ್ಲಿ ಇರುವಂತಹ ಒಂದು ಓವರಾಲ್ ರೆಸ್ಪಾನ್ಸಿಬಲ್ ಮೇಂಟೆನೆನ್ಸ್ ಆಗಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಅಧಿಕಾರ ಆಡಳಿತ ಯಾರ ಕೈಯಲ್ಲಿರುತ್ತೆ ಅಂದರೆ ಆ ಜಿಲ್ಲಾಧಿಕಾರಿಯ ಕೈಯಲ್ಲಿ ಇರುತ್ತೆ. ಎವ್ರಿ ಡಿಸ್ಟ್ರಿಕ್ಟ್ಸ್ ಹ್ಯಾಸ್ ಡೆಪ್ಯೂಟಿ ಕಮಿಷನರ್. ಎಲ್ಲ ಜಿಲ್ಲೆಗಳು ಕೂಡ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಿರ್ತಾರೆ. ಅವರು ಏನು ಮಾಡ್ತಾರೆ, ದೇ ಲುಕ್ ಆಫ್ಟರ್ ದ ಅಫೇರ್ಸ್ ಆಫ್ ಇನ್ ಚಾರ್ಜ್ ಓವರ್ ಆಲ್ ಮೇಂಟೆನೆನ್ಸ್ ಆಫ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಡಿಸ್ಟ್ರಿಕ್ಟ್ಸ್. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಮೇಂಟೆನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಡಿಸ್ಟ್ರಿಕ್ಟ್ಸ್. ಆ ಜಿಲ್ಲೆಯ ಒಂದು ಆಡಳಿತದ ಬಗ್ಗೆ ಮತ್ತು ಮೇಂಟೆನೆನ್ಸ್ ಬಗ್ಗೆ ಆ ಜಿಲ್ಲಾಧಿಕಾರಿಗಳೇ ಹೊಣೆಯಾಗಿರ್ತಾರೆ. ಓಕೆ, ಈಚ್ ಡಿವಿಷನ್ಸ್ ದಟ್ ಈಸ್ I told you that whole of Karnataka is divided into 4 divisions. These 4 divisions are headed by divisional commissioner. ಅಂದರೆ ಈಗ ನಾನು ಇಡೀ ಕರ್ನಾಟಕವನ್ನು 4 ಕಂದಾಯ ವಿಭಾಗಗಳಾಗಿ ವಿಭಾಗಿಸಿದ್ದಾರೆ ಅಂತ ಹೇಳಿದೆ ಅಲ್ವಾ. ಆ 4 ವಿಭಾಗಗಳಿಗೆ ಒಂದೊಂದು ವಿಭಾಗಕ್ಕೂ ಒಬ್ಬೊಬ್ಬರು ಅಧಿಕಾರಿ ಇರ್ತಾರೆ. ಅವ್ರನ್ನ ನಾವು ಡಿವಿಷನಲ್ ಕಮಿಷನರ್ ಅಂತ ಕರಿತೀವಿ. ವಿಭಾಗೀಯ ಅಧಿಕಾರಿ ಇರ್ತಾರೆ ಅಂತ ಡಿವಿಷನಲ್ ಕಮಿಷನರ್ ಇರ್ತಾರೆ. ಅರ್ಥ ಆಯ್ತಾ? ಡಿವಿಷನಲ್ ಕಮಿಷನರ್ ಈಸ್ ಇನ್ ಚಾರ್ಜ್ ಆಫ್ ದ 4 ಡಿವಿಷನ್ಸ್, ದಟ್ ಈಸ್ ಮೈಸೂರು, ಬೆಂಗಳೂರು, ಬೆಳಗಾವಿ ಆ್ಯಂಡ್ ಕಲಬುರ್ಗಿ. ಈ ಒಂದು ಡಿವಿಷನಲ್ ಕಮಿಷನರ್ ಇರ್ತಾರಲ್ವ, ಅವರು ಈ 4 ಡಿವಿಷನ್ಗೆ ಇನ್ಚಾರ್ಜ್ ಆಗಿರ್ತಾರೆ. ಅವರ ಒಂದು ಕರ್ತವ್ಯಕ್ಕೆ ಈ 4 ಡಿವಿಷನ್ಸ್, ಈ 4 ವಿಭಾಗಗಳು ಒಳಪಟ್ಟಿರ್ತವೆ. ಯಾವ 4 ವಿಭಾಗಗಳು? ಮೈಸೂರು ಡಿವಿಷನ್, ಬೆಂಗಳೂರು ಡಿವಿಷನ್ ಆ್ಯಂಡ್ ಬೆಳಗಾವಿ ಡಿವಿಷನ್ ಆ್ಯಂಡ್ ಕಲಬುರ್ಗಿ ಡಿವಿಷನ್. ಅರ್ಥ ಆಯ್ತಾ? ಸಿ ಯು ಹ್ಯಾವ್ ಆಲ್ರೆಡಿ ಲರ್ನ್ ದಟ್ 4 ಅಡ್ಮಿನಿಸ್ಟ್ರೇಷನ್ ಡಿವಿಷನ್ ಆಫ್ ಕರ್ನಾಟಕ ಅಂಡರ್ ದಿಸ್ ಡಿವಿಷನ್.
You will learn some aspects that is history and literates, agriculture, natural resources, industries, rivers, crops, forests, art and culture, sports, education, festivals and fairs, music and folklore and famous places. ನೋಡಿ, ಈ ಜಿಲ್ಲೆಗಳಿಗೆ ಹೇಗೆ ಜಿಲ್ಲಾಧಿಕಾರಿ ಇರ್ತಾರೋ ಈ 4 ವಿಭಾಗಗಳಿಗೂ ಕೂಡ ವಿಭಾಗೀಯ ಅಧಿಕಾರಿ ಅಂದರೆ ಡಿವಿಷನಲ್ ಕಮಿಷನರ್ ಇರ್ತಾರೆ. ಈ ಡಿವಿಷನಲ್ ಕಮಿಷನರ್ ಏನು ಮಾಡ್ತಾರೆ, ಆ ಡಿವಿಷನಲ್ಲಿ ಬರುವಂತಹ ಆ ಡಿವಿಷನ್ಸ್ಗಳ ಬಗ್ಗೆ ಇನ್ಚಾರ್ಜನ್ನು, ಆ ವಿಭಾಗಗಳ ಬಗ್ಗೆ ಇನ್ಚಾರ್ಜನ್ನು ತಗೊಂಡಿರ್ತಾರೆ. ಆ ವಿಭಾಗಗಳಲ್ಲಿರುವಂತಹ ಜಿಲ್ಲೆಗಳು, ಅವುಗಳ ವಿಶಿಷ್ಟತೆಗಳು, ಪ್ರಾಕೃತಿಕ ಸಂಪನ್ಮೂಲಗಳು, ಕೃಷಿ, ಉದ್ದಿಮೆ, ನದಿಗಳು, ಬೆಳೆಗಳು, ಅರಣ್ಯಗಳು, ವಾಯುಗುಣ, ಕಲೆ, ಸಾಹಿತ್ಯ, ಜಾನಪದ, ಕ್ರೀಡೆ, ಉತ್ಸವಗಳು ಮುಂತಾದ ಸಂಗತಿಗಳ ಬಗ್ಗೆ ನೆಕ್ಸ್ಟು ನೀವು ಈ ಲೆಸನಲ್ಲಿ ತಿಳ್ಕೊತಾ ಹೋಗ್ತೀರ. ಓಕೆ, ನೌ ದ ಲೆಸನ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 6 parts. See, Bengaluru, we have divided Bengaluru division and Mysuru division. Under the Bengaluru division, you will learn about history of Bengaluru division, natural resources of Bengaluru, forests, wildlife and national park, agriculture and industries, art, literatures, music, folklore and dance, education and healthcare, culture, heritage, freedom fighters and some famous places also. Overall, you will learn about on these things in the Bengaluru division. ಈ ಬೆಂಗಳೂರು ಡಿವಿಷನಲ್ಲಿ ನೀವು ಈ ಆರ್ಟ್ ಬಗ್ಗೆ, ಕಲ್ಚರ್ ಬಗ್ಗೆ, ಲಿಟ್ರೇಟ್ಸ್ ಬಗ್ಗೆ, ಫಾರೆಸ್ಟ್ ಬಗ್ಗೆ, ವೈಲ್ಡ್ ಲೈಫ್ ಬಗ್ಗೆ, ನ್ಯಾಷನಲ್ ಪಾರ್ಕ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ, ಇಂಡಸ್ಟ್ರೀಸ್ ಬಗ್ಗೆ ತಿಳ್ಕೊತೀರ. ಬೆಂಗಳೂರು ವಿಭಾಗದಲ್ಲಿ ಬರುವಂತಹ 9 ಜಿಲ್ಲೆಗಳು, ಯಾವ 9 ಜಿಲ್ಲೆಗಳು ಹೇಳಿದೆ ಅಲ್ವಾ, ಆ 9 ಡಿಸ್ಟಿಕ್ಸ್ ಯಾವ್ದ್ಯಾವುದು? ಬೆಂಗಳೂರು ನಗರ, ಬೆಂಗಳೂರು ರೂರಲ್ ಆ್ಯಂಡ್ ಬೆಂಗಳೂರು ಅರ್ಬನ್, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮೀಣ ಅಲ್ವಾ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಆ್ಯಂಡ್ ಶಿವಮೊಗ್ಗ, ಇಷ್ಟು ಡಿಸ್ಟಿಕ್ಗಳ ಬಗ್ಗೆ ನೀವು ಬೆಂಗಳೂರು ಡಿವಿಷನಲ್ಲಿ ತಿಳ್ಕೊತೀರ. ಓಕೆ, ಬೆಂಗಳೂರು ಡಿವಿಷನಲ್ಲಿ ಬರುವಂತಹ ಫಾರೆಸ್ಟ್ಸು, ಅರಣ್ಯಗಳ ಬಗ್ಗೆ, ವನ್ಯಪ್ರಾಣಿಗಳ ಬಗ್ಗೆ, ಕೈಗಾರಿಕೋದ್ಯಮದ ಬಗ್ಗೆ, ಪ್ರವಾಸಿ ತಾಣಗಳ ಬಗ್ಗೆ, ಹವಾಮಾನದ ಬಗ್ಗೆ, ಅಲ್ಲಿ ಬೆಳೆಯುವಂತಹ ಬೆಳೆಗಳ ಬಗ್ಗೆ, ಲಿಟ್ರೇಚರ್ ಬಗ್ಗೆ, ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ, ಸ್ಪೋರ್ಟ್ಸ್ ಕ್ರೀಡೆಗಳ ಬಗ್ಗೆ, ನದಿಗಳ ಬಗ್ಗೆ, ಅಲ್ಲಿ ಆಚರಿಸುವಂತಹ ಹಬ್ಬಗಳ ಬಗ್ಗೆ, ಎಜುಕೇಷನ್ ಬಗ್ಗೆ, ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೀವು ನೆಕ್ಸ್ಟ್ ಬೆಂಗಳೂರು ಡಿವಿಷನಲ್ಲಿ ತಿಳ್ಕೊತೀರ. ಓಕೆ, ಇಷ್ಟು ನೀವು ಈ ಲೆಸನ್ಗೆ ಸಂಬಂಧಪಟ್ಟಂತಹ ಇಂಟ್ರೊಡಕ್ಷನ್. ನೆಕ್ಸ್ಟ್ ಕ್ಲಾಸಲ್ಲಿ ಬೆಂಗಳೂರು ಡಿವಿಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಹೋಮ್ವರ್ಕ್ ಅಬೌಟ್ ಟುಡೇಸ್ ಟಾಪಿಕ್ ಈಸ್, ನೋಡಿ ಕರ್ನಾಟಕ ಮ್ಯಾಪ್ ತೋರಿಸ್ತಾ ಇಲ್ವಾ ಆಗಲೇ, ಈ ಕರ್ನಾಟಕ ಮ್ಯಾಪನ್ನು ಡ್ರಾ ಮಾಡಿ ಕರ್ನಾಟಕದಲ್ಲಿ ಬರುವಂತಹ 4 ಡಿವಿಷನ್ಸ್ ಯಾವ್ದ್ಯಾವುದು? ಬೆಂಗಳೂರು ಡಿವಿಷನ್, ಮೈಸೂರು ಡಿವಿಷನ್, ಬೆಳಗಾವಿ ಡಿವಿಷನ್ ಆ್ಯಂಡ್ ಕಲಬುರ್ಗಿ ಡಿವಿಷನ್ಸ್, ಇದರಲ್ಲಿ ಬರುವಂತಹ ಡಿಸ್ಟಿಕ್ಸು. ಈಗ ಈ ಮ್ಯಾಪ್ ಹೇಗಿದೆಯೋ ಆ ರೀತಿ ಮ್ಯಾಪನ್ನು ಡ್ರಾ ಮಾಡಿ ಈ 4 ಡಿವಿಷನ್ಸನ್ನು ನೀವು ಗುರುತಿಸಿ. ಮ್ಯಾಪನ್ನು ಡ್ರಾ ಮಾಡಿ ಈ ಥರ ಡಿಸ್ಟಿಕ್ಸನ್ನು ಬರೆದ್ಬಿಟ್ಟು ಕಲರ್ ಮಾಡಿ, ಈ ರೀತಿ ಸಪ್ರೇಟಾಗಿ ಕಲರ್ ಮಾಡಿಬಿಟ್ಟು ಮ್ಯಾಪನ್ನು ಡ್ರಾ ಮಾಡಿ ಡಿಸ್ಟಿಕ್ಸನ್ನು ಗುರುತಿಸಿ. ಆಯಿತಾ? ಥ್ಯಾಂಕ್ ಯು.